ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುವ ಸುಲಭ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೂ ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಬಾಯಿಯ ದುರ್ವಾಸನೆಯ ಬಹಳ ಸಾಮಾನ್ಯವಾಗಿದ್ದು ಇದು ಕೆಲವೊಮ್ಮೆ ಮುಜುಗರಕ್ಕೆ ಕಾರಣವಾಗಬಹುದು. ಇದಕ್ಕೆ ಹಲವಾರು ಕಾರಣಗಳಿರಬಹುದು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಂಡರೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣಗಳು ಇಲ್ಲಿವೆ. ನೀವು ಸರಿಯಾಗಿ ಹಲ್ಲುಜ್ಜದೇ ಇದ್ದಾಗ ಅಥವಾ ನಾಲಿಗೆಯನ್ನು ಸ್ವಚ್ಛ ಮಾಡದೇ ಇದ್ದಾಗ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಹಾರದ ಕಣಗಳನ್ನು ಕೊಳೆಸಿ ವಾಸನೆಯನ್ನು ಉಂಟುಮಾಡುತ್ತದೆ. ಆಹಾರದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಮತ್ತು ಕಾಫಿಯಂತಹ ಕೆಲವು ಆಹಾರ ಪದಾರ್ಥಗಳು ಬಾಯಿಯ ದುರ್ವಾಸನೆಗೆ ಕಾರಣವಾಗಬಹುದು. ಇವುಗಳ ಘಟಕಗಳು ಜೀರ್ಣಕ್ರಿಯೆ ನಂತರ ರಕ್ತ ಪ್ರವಾಹಕ್ಕೆ ಸೇರಿ ಶ್ವಾಸಕೋಶದ ಮೂಲಕ ಹೊರಬರುವ ಗಾಳಿಯಿಂದ ಕೆಟ್ಟ ವಾಸನೆಯನ್ನು ಬರುತ್ತದೆ. ಒಣಬಾಯಿ ಲಾಲಾರಸವು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಸಾಕಷ್ಟು ನೀರು ಕುಡಿಯದೆ ಅಥವಾ ಕೆಲವು ಔಷಧಿಗಳಿಂದ ಲಾಲಾರಸ ಉತ್ಪಾದನೆ ಕಡಿಮೆಯಾಗಿ ಕೂಡ ಬಾಯಿಯ ಒಳಗೆ ಅದರಿಂದ ದುರ್ವಾಸನೆ ಬರುತ್ತದೆ. ಧೂಮಪಾನ ಮತ್ತು ಮದ್ಯಪಾನ, ತಂಬಾಕು ಉತ್ಪನ್ನಗಳು ಮತ್ತು ಮದ್ಯಪಾನವು ಬಾಯಿಯ ದುರ್ವಾಸನೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇತರ ಆರೋಗ್ಯ ಸಮಸ್ಯೆಗಳು ಅಂದರೆ ವಸಡು ರೋಗಗಳು, ಹುಳುಕು ಹಲ್ಲುಗಳು, ಗಂಟಲು ಸೋಂಕು, ಸೈನಸ್ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿಂದ ಕೂಡ ಬಾಯಿಯ ದುರ್ವಾಸನೆಗೆ ಕಾರಣವಾಗಬಹುದು. ಬಾಯಿಯ ವಾಸನೆಗೆ ಪರಿಹಾರಗಳು. ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸಲು ಕೆಲವು ಪರಿಣಾಮಕಾರಿಯಾದ ವಿಧಾನಗಳು ಇಲ್ಲಿವೆ. ಪ್ರತಿದಿನ ಕನಿಷ್ಠ 2 ಸಲ ಹಲ್ಲು ಉಜ್ಜುವುದು ಮತ್ತು ಕ್ಲೋಸ್ ಮಾಡುವುದು ಮುಖ್ಯ. ಹಲ್ಲುಗಳ ಜೊತೆ ನಾಲಿಗೆಯನ್ನು ಸಹ ಸರಿಯಾಗಿ ಸ್ವಚ್ಛಗೊಳಿಸಬೇಕು, ಏಕೆಂದರೆ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಾಲಿಗೆ ಮೇಲೆ ಇರುತ್ತದೆ. ಆದ್ದರಿಂದ ನಾಲಿಗೆಯನ್ನು ಸ್ವಚ್ಛಗೊಳಿಸಿ. ಸಾಕಷ್ಟು ನೀರು ಕುಡಿಯಿರಿ. ದಿನವಿಡೀ ಸಾಕಷ್ಟು ನೀರು ಕುಡಿಯುವುದರಿಂದ ಬಾಯಿ ಒಣಗದಂತೆ ತಡೆ ಹಿಡಿಯಬಹುದು ಮತ್ತು ಲಾಲಾರಸ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ. ಬಾಯಿ ಸ್ವಚ್ಛಗೊಳಿಸುವ ಪದಾರ್ಥಗಳನ್ನು ಬಳಸಿ. ಊಟದ ನಂತರ ಬಾಯಿಯನ್ನು ನೀರಿನಿಂದ ಮುಕ್ಕಳಿಸಿ ಅಥವಾ ಮೌತ್ ವಾಶ್ ಬಳಸುವುದು ಕೂಡ ಪ್ರಯೋಜನಕಾರಿಯಾಗುತ್ತದೆ. ಊಟದ ನಂತರ ಸೋಂಪು ಕಾಳುಗಳನ್ನು ತಿನ್ನುವುದು, ಏಲಕ್ಕಿ ಅಥವಾ ಪುದೀನ ಎಲೆಗಳನ್ನು ತಿನ್ನುವುದು ಉತ್ತಮ. ಇವು ನೈಸರ್ಗಿಕವಾಗಿ ಬಾಯಿಯ ದುರ್ವಾಸನೆಯನ್ನು ತಡೆಹಿಡಿಯುತ್ತದೆ. ನಿಮ್ಮ ಟೂತ್ಬ್ರಷ್ನಲ್ಲಿ ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗಬಹುದು. ಆದ್ದರಿಂದ ಪ್ರತಿ 2-3 ತಿಂಗಳಿಗೊಮ್ಮೆ ಟೂತ್ಬ್ರಷನ್ನು ಬದಲಾಯಿಸುವುದು ತುಂಬಾ ಮುಖ್ಯ. ಇದರಿಂದ ಕೂಡ ಬಾಯಿಯ ದುರ್ವಾಸನೆ ತಡೆಹಿಡಿಯಬಹುದು. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೂ ಕೂಡ ಬಾಯಿಯ ದುರ್ವಾಸನೆ ನಿವಾರಣೆಯಾಗದಿದ್ದರೆ ದಂತ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಅವರು ಈ ಮೂಲಕ ಕಾರಣವನ್ನು ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಸಲಹೆಗಳನ್ನು ಪಾಲಿಸುವುದರಿಂದ ಬಾಯಿಯ ದುರ್ವಾಸನೆ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ತಾಜಾ ಉಸಿರಾಟವನ್ನು ಪಡೆಯಬಹುದು ಹಾಗೂ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.